ಓಂ ಗಣೇಶಾಯ ನಮಃ. ನಮಸ್ಕಾರ ವೀಕ್ಷಕರೇ, ನಮ್ಮ ಜೀವನ ಜ್ಯೋತಿ ಚಾನಲ್ಗೆ ನಿಮಗೆಲ್ಲರಿಗೂ ಭಕ್ತಿಪೂರ್ವಕ ಸ್ವಾಗತ. ಮೀನರಾಶಿಯವರೇ, ಕಷ್ಟ ಎಷ್ಟು ದೊಡ್ಡದಾಗಿರುತ್ತದೆಯೋ ಅದನ್ನು ದಾಟಿದಾಗ ಸಿಗುವ ಯಶಸ್ಸು ಮತ್ತು ಮಹಿಮೆಯು ಅಷ್ಟೇ ದೊಡ್ಡದಾಗಿರುತ್ತದೆ ಎನ್ನುವ ಮಾತಿದೆ. ಇದು ಕೇವಲ ಒಂದು ಸಾಮಾನ್ಯ ಸುವಿಚಾರವಲ್ಲ, ಬದಲಾಗಿ 2026ನೇ ಇಸ್ವಿಯಲ್ಲಿ ಮೀನರಾಶಿಯ ಜಾತಕದವರಿಗೆ ಬ್ರಹ್ಮಾಂಡವು ಬರೆದಿರುವ ಏಕೈಕ ಮತ್ತು ಅತಿದೊಡ್ಡ ಸತ್ಯವಾಗಿದೆ. ಇಂದು ನಾವು ಕೇವಲ ಮೇಲ್ನೋಟದ ಭವಿಷ್ಯವಾಣಿಗಳ ಬಗ್ಗೆ ಮಾತನಾಡುವುದಿಲ್ಲ, ಬದಲಾಗಿ ನಿಮ್ಮ ಜೀವನದ ದಿಕ್ಕನ್ನೇ ಸಂಪೂರ್ಣವಾಗಿ ಬದಲಾಯಿಸಲಿರುವ, ನಿಮ್ಮ ಅಸ್ತಿತ್ವವನ್ನೇ ಹೊಸದಾಗಿ ರೂಪಿಸಲಿರುವ ಗ್ರಹಗಳ ಆ ಗಹನವಾದ ಗಣಿಗವನ್ನು ಅರ್ಥಮಾಡಿಕೊಳ್ಳಲಿದ್ದೇವೆ. ನಿಮ್ಮ ರಾಶಿ ಮೀನವಾಗಿದ್ದರೆ 2026 ಬ್ರಹ್ಮಾಂಡವು ನಿರ್ಧರಿಸಿದ ನಿಮ್ಮ ಕರ್ಮಗಳ ಲೆಕ್ಕಾಚಾರದ ವರ್ಷ ಎಂದು ನೀವು ದೃಢವಾಗಿ ತಿಳಿದುಕೊಳ್ಳಬೇಕು. ಜ್ಯೋತಿಷ್ಯದ ದೃಷ್ಟಿಯಿಂದ ಈ ವರ್ಷವನ್ನು ನಾವು ಕೇವಲ ಲಾಭದಾಯಕ ವರ್ಷ ಅಥವಾ ಕೇವಲ ನಷ್ಟದಾಯಕ ವರ್ಷ ಎಂದು ಸರಳವಾಗಿ ಅಳೆಯಲು ಸಾಧ್ಯವಿಲ್ಲ. ಇದು ನಿಮ್ಮ ಕಾಯಕಲ್ಪದ ಸಂಪೂರ್ಣ ಬದಲಾವಣೆಯ ವರ್ಷವಾಗಿದೆ. ನಮ್ಮ ವಿಶ್ಲೇಷಣೆ ಮತ್ತು ಜ್ಯೋತಿಷ್ಯ ಲೆಕ್ಕಾಚಾರಗಳು ಬಹಳ ಸ್ಪಷ್ಟವಾಗಿ ಹೇಳುವಂತೆ 2026 ನಿಮ್ಮ ಪಾಲಿಗೆ ಒಂದು ಆಧ್ಯಾತ್ಮಿಕ ಶುದ್ಧೀಕರಣದ ಕೇಂದ್ರದಂತೆ ಕೆಲಸ ಮಾಡಲಿದೆ. ಕಳೆದ 30 ವರ್ಷಗಳಲ್ಲಿ ನೀವು ಎಂದಿಗೂ ಅನುಭವಿಸದಂತಹ ವಿಶಿಷ್ಟವಾದ ಅನುಭವಗಳನ್ನು, ಪಾಠಗಳನ್ನು ಈ ವರ್ಷ ನೀವು ಪಡೆಯಲಿದ್ದೀರಿ. ಆದರೆ ಇದಕ್ಕಾಗಿ ನೀವು ಭಯಪಡುವ ಅಗತ್ಯವಿಲ್ಲ, ಏಕೆಂದರೆ ನಿಮ್ಮ 2026ರ ಈ ಮಹಾಯೋಜನೆಯನ್ನು ರೂಪಿಸುತ್ತಿರುವ ಆ 4 ಅಪರೂಪದ ಖಗೋಳ ಘಟನೆಗಳ ಬಗ್ಗೆ ನಾವಿಂದು ವಿಸ್ತಾರವಾಗಿ ವಿಶ್ಲೇಷಣೆ ಮಾಡಲಿದ್ದೇವೆ. ಸಮಯದ ಈ ಚಕ್ರವನ್ನು ನೀವೀಗಲೇ ಅರ್ಥಮಾಡಿಕೊಳ್ಳದಿದ್ದರೆ ಮುಂಬರುವ ದಿನಗಳಲ್ಲಿ ನಡೆಯುವ ಅನಿರೀಕ್ಷಿತ ಬದಲಾವಣೆಗಳಲ್ಲಿ ನೀವು ದಾರಿ ತಪ್ಪಬಹುದು. ಆದ್ದರಿಂದ ಈ ವಿಶ್ಲೇಷಣೆಯನ್ನು ಬಹಳ ಗಮನವಿಟ್ಟು ಪ್ರಶಾಂತ ಮನಸ್ಸಿನಿಂದ ಆಲಿಸಿ. ಬನ್ನಿ, 2026ರ ಈ ಆಳವಾದ ಸಮುದ್ರಕ್ಕೆ ಇಳಿಯೋಣ. ಜ್ಯೋತಿಷ್ಯಶಾಸ್ತ್ರದಲ್ಲಿ ಮೀನರಾಶಿಯು ಜಲತತ್ವವನ್ನು ಪ್ರತಿನಿಧಿಸುವ ರಾಶಿಯಾಗಿದೆ ಮತ್ತು ಶನಿದೇವರು ಶಿಸ್ತಿನ ಮತ್ತು ನ್ಯಾಯದ ದೇವತೆಯಾಗಿದ್ದಾರೆ. ಶನಿಗ್ರಹವು ಜಲತತ್ವದ ರಾಶಿಯಲ್ಲಿ ಕುಳಿತಾಗ ಜ್ಯೋತಿಷ್ಯದಲ್ಲಿ ಇದನ್ನು ಶನಿಯ ಜಲದಂಡ ಎಂದು ಕರೆಯಲಾಗುತ್ತದೆ. ಇದರ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಅರ್ಥವನ್ನು ನೀವು ಸೂಕ್ಷ್ಮವಾಗಿ ತಿಳಿಯಬೇಕು. ನೀರು ಎಂಬುದು ನಮ್ಮ ಭಾವನೆಗಳ, ನಮ್ಮ ಮನಸ್ಸಿನ ಸಂಕೇತವಾಗಿದೆ. 2026ರಲ್ಲಿ ಶನಿದೇವರು ನಿಮ್ಮ ಈ ಭಾವನೆಗಳನ್ನು ಹಿಂಡಿ ನಿಮಗೆ ಜಗತ್ತಿನ ನೈಜ ವಾಸ್ತವ ಮತ್ತು ಬದುಕಿನ ಕಟುಸತ್ಯದ ದರ್ಶನ ಮಾಡಿಸಲಿದ್ದಾರೆ. ಇದು ನಿಮ್ಮ ಸಾಡೇಸಾತಿಯ 2ನೇ ಮತ್ತು ಅತ್ಯಂತ ನಿರ್ಣಾಯಕವಾದ ಹಂತವಾಗಿದೆ. ಇಲ್ಲಿ ಶನಿದೇವರ ಸಂದೇಶ ಬಹಳ ಸ್ಪಷ್ಟವಾಗಿದೆ. ನಿಮ್ಮ ಜೀವನದಲ್ಲಿ ಯಾವುದು ಸುಳ್ಳೋ, ಯಾವ ಸಂಬಂಧಗಳು ಕೇವಲ ಮುಖವಾಡವೋ ಅವೆಲ್ಲವೂ ನೀರಿನಲ್ಲಿ ಕೊಚ್ಚಿ ಹೋಗುತ್ತವೆ. ಕೇವಲ ನಿಮ್ಮ ಸತ್ಯ, ನಿಮ್ಮ ಪ್ರಾಮಾಣಿಕತೆ ಮಾತ್ರ ದಡ ಸೇರುತ್ತದೆ. ಈ ವರ್ಷ ಕೇತು ಮತ್ತು ಚಂದ್ರನ ನಡುವೆ ಒಂದು ವಿಶೇಷವಾದ ಸಂಬಂಧ ಏರ್ಪಡುತ್ತಿದೆ. ಇದನ್ನು ಜ್ಯೋತಿಷ್ಯದಲ್ಲಿ ಜಲಛಾಯಾ ಕವಚ ಎಂದು ಕರೆಯಲಾಗುತ್ತದೆ. ಈ ವಿಶಿಷ್ಟ ಯೋಗದ ಪ್ರಭಾವದಿಂದಾಗಿ ನೀವು ಜನರ ಗುಂಪಿನಲ್ಲಿದ್ದರೂ, ನಿಮ್ಮ ಸುತ್ತಮುತ್ತ ನಿಮ್ಮವರೇ ಇದ್ದರೂ ಕೂಡ ನಿಮ್ಮೊಳಗೆ ಒಂದು ವಿಚಿತ್ರವಾದ ಏಕಾಂತವನ್ನು, ಒಂಟಿತನವನ್ನು ನೀವು ಅನುಭವಿಸುವಿರಿ. ದಯವಿಟ್ಟು ಇದನ್ನು ಖಿನ್ನತೆ ಅಥವಾ ಡಿಪ್ರೆಷನ್ ಎಂದು ತಪ್ಪಾಗಿ ತಿಳಿದುಕೊಳ್ಳಬೇಡಿ. ಇದೊಂದು ಆಧ್ಯಾತ್ಮಿಕ ಶುದ್ಧಿಯ ಪ್ರಕ್ರಿಯೆ. ಹೊರಗಿನ ಪ್ರಪಂಚದ ಗದ್ದಲವನ್ನು ನಿಲ್ಲಿಸಿ ನಿಮ್ಮ ಒಳಗಿನ ನೈಜ ಧ್ವನಿಯನ್ನು ನೀವು ಆಲಿಸಬೇಕೆಂದು ಬ್ರಹ್ಮಾಂಡವು ಬಯಸುತ್ತಿದೆ. ಮಾನಸಿಕ ಸ್ಪಷ್ಟತೆಗಾಗಿ ಈ ವರ್ಷ ನೀವು ಬಹಳ ದೊಡ್ಡ ಹೋರಾಟವನ್ನೇ ಮಾಡಬೇಕಾಗಬಹುದು. ಆದರೆ ನೆನಪಿರಲಿ, ಇದೇ ಹೋರಾಟ ನಿಮ್ಮನ್ನು ಅತ್ಯಂತ ಪಕ್ವ ಮತ್ತು ಬುದ್ಧಿವಂತರನ್ನಾಗಿ ರೂಪಿಸುತ್ತದೆ. ವರ್ಷದ ಆರಂಭದಲ್ಲಿ ನಿಮ್ಮ ರಾಶ್ಯಾಧಿಪತಿಯಾದ ಗುರುಗ್ರಹವು ಅತಿಚಾರಿಯಾಗಿ, ಅಂದರೆ ಬಹಳ ವೇಗವಾಗಿ ಚಲಿಸಲಿದ್ದಾರೆ. ಈ ಸಮಯದಲ್ಲಿ ನೀವು ನಿಮ್ಮ ಆರೋಗ್ಯ ಮತ್ತು ಅಸ್ತಿತ್ವದ ಬಗ್ಗೆ ಬಹಳ ಕಾಳಜಿ ವಹಿಸಬೇಕು. ನೀವು ಆರೋಗ್ಯವಾಗಿಲ್ಲದಿದ್ದರೆ ಎಂತಹ ದೊಡ್ಡ ರಾಜಯೋಗ ಬಂದರೂ ಅದಕ್ಕೆ ಯಾವುದೇ ಅರ್ಥವಿರುವುದಿಲ್ಲ. ಶನಿ ನಿಮ್ಮ ಲಗ್ನದಲ್ಲೇ ಇರುವುದರಿಂದ ಮತ್ತು ನಿಧಾನಗತಿಯ ಗ್ರಹವಾಗಿರುವುದರಿಂದ ವರ್ಷದ ಆರಂಭದಲ್ಲಿ ನಿಮ್ಮ ದೇಹದಲ್ಲಿ ಒಂದು ರೀತಿಯ ಭಾರವನ್ನು, ಸುಸ್ತನ್ನು ನೀವು ಅನುಭವಿಸುವಿರಿ. ನೀವು ಮಾಡುವ ಪ್ರತಿಯೊಂದು ಕೆಲಸವೂ ತೀರಾ ನಿಧಾನವಾಗುತ್ತಿದೆ, ಎಲ್ಲಿಯೂ ಯಶಸ್ಸು ಸಿಗುತ್ತಿಲ್ಲ ಎಂದು ನಿಮಗೆ ಪದೇ ಪದೇ ಅನಿಸಬಹುದು. ಈ ಸಮಯದಲ್ಲಿ ಜಲಸಂಬಂಧಿತ ಕಾಯಿಲೆಗಳ ಬಗ್ಗೆ ಸ್ಪಷ್ಟ ಎಚ್ಚರಿಕೆಯಿದೆ. ಜನವರಿಯಿಂದ ಮೇ ತಿಂಗಳವರೆಗೆ ನಿಮ್ಮ ಆಂತರಿಕ ಆರೋಗ್ಯ ಹದಗೆಡುವ ಸಮಯ ಇದಾಗಿದೆ. ಕೈಕಾಲುಗಳಲ್ಲಿ ನೋವು, ಪಾದಗಳಲ್ಲಿ ಉರಿ, ಕೊಲೆಸ್ಟ್ರಾಲ್ ಹೆಚ್ಚಾಗುವುದು ಅಥವಾ ಫ್ಯಾಟಿ ಲಿವರ್ನಂತಹ ಸಮಸ್ಯೆಗಳು ಎದುರಾಗಬಹುದು. ಇವು ಹೊರನೋಟಕ್ಕೆ ತಕ್ಷಣ ಕಾಣಿಸುವುದಿಲ್ಲ, ಆದರೆ ಒಳಗೆ ನಿಧಾನವಾಗಿ ಬೆಳೆಯುತ್ತವೆ. ನಿಮ್ಮ ಮಾನಸಿಕ ಸ್ಥಿತಿ ಸಮುದ್ರದ ಅಲೆಗಳಂತೆ ಇರುತ್ತದೆ. ಒಮ್ಮೆ ತುಂಬಾ ಶಾಂತವಾಗಿದ್ದರೆ ಮರುಕ್ಷಣವೇ ಬಿರುಗಾಡಿ ಎದ್ದಂತೆ ಭಾಸವಾಗುತ್ತದೆ. ಮೀನರಾಶಿಯವರ ದೊಡ್ಡ ಸಮಸ್ಯೆಯೆಂದರೆ ಹಗಲುಗನಸು ಕಾಣುವುದು. ಈ ಅಭ್ಯಾಸವನ್ನು ನೀವು ಬಿಡಲೇಬೇಕು. ಇಲ್ಲದಿದ್ದರೆ ಶನಿದೇವರು ನಿಮ್ಮನ್ನು ವಾಸ್ತವದ ನೆಲಕ್ಕೆ ಬಹಳ ಜೋರಾಗಿ ಅಪ್ಪಳಿಸುವಂತೆ ಮಾಡುತ್ತಾರೆ. ಆದರೆ ಮೀನರಾಶಿಯವರೇ, ನೀವು ಯಾವುದೇ ಕಾರಣಕ್ಕೂ ಎದೆಗುಂದುವ ಅಗತ್ಯವಿಲ್ಲ, ಏಕೆಂದರೆ ಜೂನ್ ತಿಂಗಳ ನಂತರ ಈ ಸಂಪೂರ್ಣ ಚಿತ್ರಣವೇ ಬದಲಾಗಲಿದೆ.
ನೀವು ನಿಮ್ಮ ಕ್ಯಾಲೆಂಡರ್ನಲ್ಲಿ 2/6/2026 ದಿನಾಂಕವನ್ನು ತಪ್ಪದೆ ಬರೆದಿಟ್ಟುಕೊಳ್ಳಬೇಕು. ಈ ದಿನ ಗುರು ತನ್ನ ಉಚ್ಚರಾಶಿಯಾದ ಕರ್ಕಾಟಕವನ್ನು ಪ್ರವೇಶಿಸಲಿದ್ದಾನೆ. ಗಮನಿಸಿ, ಇದೇ ಆ ಅದ್ಭುತ ಕ್ಷಣ ಎಲ್ಲಿಂದ ನಿಮ್ಮ ದುಃಖದ ಪರ್ವತ ಕರಗಿ ಸುಖದ ಹೊಸ ಅಲೆ ಹುಟ್ಟಿಕೊಳ್ಳುತ್ತದೆ. ಜೂನ್ 2ರ ನಂತರ ನಿಮ್ಮ ಜ್ಞಾನ, ಸಂತಾನ ಭಾಗ್ಯ ಮತ್ತು ನಿಮ್ಮ ಅದೃಷ್ಟ ಈ ಮೂರೂ ಏಕಕಾಲದಲ್ಲಿ ಜಾಗೃತವಾಗುತ್ತವೆ. ವರ್ಷದ ಮೊದಲ ಭಾಗದಲ್ಲಿ ನೀವು ಎದುರಿಸಿದ ಅಗ್ನಿಪರೀಕ್ಷೆಗಳ ನಿಜವಾದ ಫಲಿತಾಂಶ ಇಲ್ಲಿಂದ ನಿಮಗೆ ಸಿಗಲು ಪ್ರಾರಂಭವಾಗುತ್ತದೆ. ವೃತ್ತಿಜೀವನದ ಬಗ್ಗೆ ಹೇಳಬೇಕೆಂದರೆ, ವರ್ಷದ ಆರಂಭದಲ್ಲಿ ಅಂದರೆ ಜನವರಿಯಿಂದ ಮೇ ನಡುವೆ ನಿಮ್ಮ ಆಫೀಸ್ನಲ್ಲಿ ಅಥವಾ ನಿಮ್ಮ ವ್ಯಾಪಾರದಲ್ಲಿ ನೀವು ರಾತ್ರಿ ಹಗಲು ಎನ್ನದೆ ತುಂಬಾ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೀರಿ. ನಿಮ್ಮ 100ಕ್ಕೆ 100ರಷ್ಟು ಶ್ರಮವನ್ನು ನೀವು ಧಾರೆ ಎರಗುತ್ತಿದ್ದೀರಿ. ಆದರೆ ನಿಮಗೆ ಸಿಗುತ್ತಿರುವ ಫಲಿತಾಂಶ ಮತ್ತು ಗೌರವ ಮಾತ್ರ ಕೇವಲ 60% ಎಂದು ನಿಮಗೆ ಅನಿಸುತ್ತಿರುತ್ತದೆ. ಇಲ್ಲಿ ಜ್ಯೋತಿಷ್ಯದ ಸಲಹೆ ಬಹಳ ಸ್ಪಷ್ಟವಾಗಿದೆ. ಇದು ನೀವು ಎದುರುತ್ತರ ಕೊಡುವ ಸಮಯವಲ್ಲ. ಕೆಲಸದ ಜಾಗದಲ್ಲಿ ಯಾರಾದರೂ ನಿಮ್ಮ ಜೊತೆಗೆ ವಾದ ಮಾಡಿದರೆ, ನಿಮ್ಮ ಮೇಲೆ ಇಲ್ಲಸಲ್ಲದ ಆರೋಪ ಮಾಡಿದರೆ, ನೀವು ಸಂಪೂರ್ಣವಾಗಿ ಸುಮ್ಮನಿರಿ. ಈ ಸಮಯದಲ್ಲಿ ಮೌನವೇ ನಿಮಗೆ ಅತಿದೊಡ್ಡ ಬಂಗಾರ. ನೀವು ಕೋಪಿಸಿಕೊಂಡು ವಾದಕ್ಕೆ ಇಳಿದರೆ ಶನಿದೇವರು ನಿಮಗೆ ದಂಡನೆ ನೀಡುತ್ತಾರೆ. ಆದರೆ ಅದೇ 2 ಜೂನ್ 2026ರಂದು ಗುರು ಉಚ್ಚಸ್ಥಾನಕ್ಕೆ ಬಂದ ತಕ್ಷಣ ನಿಮ್ಮ ದಶಮಭಾವದಲ್ಲಿ ಅದ್ಭುತವಾದ ಚತುರ್ವರ್ಗಿ ಯೋಗ ಉಂಟಾಗುತ್ತದೆ. ಆಗ ನಿಮ್ಮ ವೃತ್ತಿಜೀವನ ರಾಕೆಟ್ನಂತೆ ಮೇಲೇರುತ್ತದೆ. ನೀವು ಐಟಿ ಕ್ಷೇತ್ರದಲ್ಲಿರಲಿ, ಸರ್ಕಾರಿ ಕೆಲಸದಲ್ಲಿರಲಿ ಅಥವಾ ಮ್ಯಾನೇಜ್ಮೆಂಟ್ನಲ್ಲಿರಲಿ ನಿಮಗೆ ಪ್ರಮೋಷನ್ ಖಚಿತವಾಗಿ ಸಿಗುತ್ತದೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪದಕ ಅಥವಾ ಪ್ರಶಸ್ತಿ ಒಲೆದು ಬರುತ್ತದೆ. ವ್ಯಾಪಾರಿಸ್ಥರಿಗೆ ಸರ್ಕಾರಿ ಟೆಂಡರ್ ಅಥವಾ ದೊಡ್ಡ ಕಂಪನಿಯೊಂದಿಗೆ ಪ್ರತಿಷ್ಠಿತ ಡೀಲ್ ಸಿಗಲು ಎಲ್ಲಾ ಯೋಗಗಳಿವೆ. ಹಣಕಾಸಿನ ವಿಚಾರಕ್ಕೆ ಬಂದರೆ 2026ರಲ್ಲಿ ನಿಮ್ಮ ಜಾತಕದಲ್ಲಿ ಒಂದು ವಿಚಿತ್ರವಾದ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ. ಮೊದಲ 6 ತಿಂಗಳುಗಳಲ್ಲಿ ನಿಮ್ಮ ಬಳಿ ಆಸ್ತಿ ಇರುತ್ತದೆ, ನಿಮ್ಮ ಹೆಸರಿನಲ್ಲಿ ಹಣ ಇರುತ್ತದೆ. ಆದರೆ ಆ ಹಣವನ್ನು ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ಬಳಸಲು ನಿಮಗೆ ಸಾಧ್ಯವಾಗುವುದಿಲ್ಲ. ನಿಮ್ಮ ಹಣ ಯಾವುದಾದರೂ ಪ್ರಾಪರ್ಟಿಯಲ್ಲಿ ಸಿಲುಕಿಕೊಳ್ಳಬಹುದು ಅಥವಾ ಕೌಟುಂಬಿಕ ವಿವಾದದ ಕಾರಣ ಬ್ಯಾಂಕ್ ಖಾತೆ ತಾತ್ಕಾಲಿಕವಾಗಿ ಫ್ರೀಸ್ ಆಗಬಹುದು. ಬ್ಯಾಂಕ್ ಬ್ಯಾಲೆನ್ಸ್ ಇದ್ದರೂ ಜೇಬು ಖಾಲಿ ಎನ್ನುವಂತಹ ಪರಿಸ್ಥಿತಿ ಇದು. ಆದರೆ ನೆನಪಿರಲಿ, ಈ ಸ್ಥಿತಿ ಖಂಡಿತವಾಗಿಯೂ ಶಾಶ್ವತವಲ್ಲ. ಸೆಪ್ಟೆಂಬರ್ 20ನೇ ತಾರೀಖಿನಂದು ವ್ಯಾಪಾರ ಮತ್ತು ಮಾತಿನ ಕಾರಕನಾದ ಬುಧ ಗ್ರಹವು ನಿಮ್ಮ 2ನೇ ಮನೆಗೆ ಅಂದರೆ ಧನಭಾವಕ್ಕೆ ಗೋಚರಿಸಲಿದ್ದಾನೆ. ಆತ ಧನಭಾವಕ್ಕೆ ಬಂದ ತಕ್ಷಣ ನಿಮ್ಮ ಮಾತೇ ಮಂತ್ರವಾಗುತ್ತದೆ, ನಿಮ್ಮ ಮಾತೇ ಹಣವಾಗಿ ಬದಲಾಗುತ್ತದೆ. ನೀವು ಸೇಲ್ಸ್, ಮಾರ್ಕೆಟಿಂಗ್ ಅಥವಾ ಕನ್ಸಲ್ಟಿಂಗ್ನಲ್ಲಿದ್ದರೆ ಸೆಪ್ಟೆಂಬರ್ ನಂತರ ನೀವು ಕೇವಲ ನಿಮ್ಮ ಅದ್ಭುತವಾದ ಮಾತಿನ ಶೈಲಿಯಿಂದಲೇ ಅಪಾರವಾದ ಹಣ ಗಳಿಸುವಿರಿ. ಕೃಷಿ ಭೂಮಿ, ಪ್ರಾಪರ್ಟಿ ಡೀಲಿಂಗ್ ಮತ್ತು ಸರ್ಕಾರಿ ಯೋಜನೆಗಳಿಂದ ದೊಡ್ಡ ಮಟ್ಟದ ಧನಲಾಭವಾಗಲಿದೆ. ವರ್ಷದ ಕೊನೆಯಲ್ಲಿ ರಾಹು ಮಕರ ರಾಶಿಗೆ ಹೋದಾಗ ನೀವು ಕನಸಿನಲ್ಲೂ ಎಣಿಸದಂತಹ ಅನಿರೀಕ್ಷಿತ ಧನಲಾಭದ ಯೋಗವಿದೆ. ವರ್ಷಗಳ ಹಿಂದೆ ನೀವು ಕಳೆದುಕೊಂಡಿದ್ದ ಅಥವಾ ಸಿಲುಕಿಕೊಂಡಿದ್ದ ಹಣ ಇದ್ದಕ್ಕಿದ್ದಂತೆ ನಿಮ್ಮ ಕೈ ಸೇರಲಿದೆ. ಈಗ ನಾನು ನಮ್ಮ ಸಮಾಜ ಮತ್ತು ಮನೆಯ ಬೆನ್ನೆಲುಬಾಗಿರುವ ಮೀನರಾಶಿಯ ಗೃಹಿಣಿಯರ ಬಗ್ಗೆ, ತಾಯಂದಿರ ಬಗ್ಗೆ ವಿಶೇಷವಾಗಿ ಮಾತನಾಡಲು ಬಯಸುತ್ತೇನೆ. ಮೀನರಾಶಿಯ ಗೃಹಿಣಿಯರಿಗೆ 2026 ಒಂದು ಅತ್ಯಂತ ಭಾವನಾತ್ಮಕ ವರ್ಷವಾಗಿರಲಿದೆ. ನಿಮಗಾಗಿ ಈ ವರ್ಷವನ್ನು ಕೇವಲ ಮೌನ ಸೇವೆ ಮತ್ತು ಮಹಾ ಗೌರವದ ವರ್ಷ ಎಂದು ಕರೆಯಬಹುದು. ಕೇತು ಮತ್ತು ಚಂದ್ರರ ಪ್ರಭಾವದಿಂದಾಗಿ ಮನೆಯಲ್ಲಿ ನೀವೇ ಎಲ್ಲಾ ಕೆಲಸವನ್ನು ನಿಭಾಯಿಸುತ್ತಿದ್ದರೂ, ಕುಟುಂಬದವರೆಲ್ಲರೂ ನಿಮ್ಮ ಜೊತೆಗಿದ್ದರೂ ನೀವು ಒಳಗಿನಿಂದ ತುಂಬಾ ಒಂಟಿಯಾಗಿ ಫೀಲ್ ಮಾಡುತ್ತೀರಿ. ನೀವು ಎಲ್ಲರಿಗಾಗಿಯೂ ನಿಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ದರೂ ಯಾರೂ ನಿಮ್ಮ ಶ್ರಮವನ್ನು ಗುರುತಿಸುತ್ತಿಲ್ಲವಲ್ಲ ಎಂಬ ನೋವು ನಿಮ್ಮನ್ನು ಕಾಡುತ್ತದೆ. ಜನವರಿಯಿಂದ ಮೇ ನಡುವೆ ಯಾವುದೇ ಕಾರಣವಿಲ್ಲದೆ ಸಣ್ಣಪುಟ್ಟ ವಿಚಾರಗಳಿಗೂ ನಿಮಗೆ ಅಳು ಬರಬಹುದು. ಇದು ಕೇವಲ ಗ್ರಹಗಳ ಆಟ. ಹಾಗಾಗಿ ನಿಮ್ಮನ್ನು ನೀವು ದುರ್ಬಲ ಎಂದುಕೊಳ್ಳಬೇಡಿ. ಮನೆಯ ಕೆಲಸದ ಹೊರೆಯಿಂದಾಗಿ ನೀವು ನಿಮ್ಮ ಆರೋಗ್ಯವನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸುತ್ತೀರಿ. ಇದರಿಂದ ಕಾಲಿನಲ್ಲಿ ಊತ, ಬೆನ್ನು ನೋವು ಕಾಣಿಸಿಕೊಳ್ಳಬಹುದು. ದಯವಿಟ್ಟು ಸೂಪರ್ ವುಮನ್ ಆಗಲು ಹೋಗಬೇಡಿ. ನಿಮ್ಮ ದೇಹಕ್ಕೂ ಸ್ವಲ್ಪ ವಿಶ್ರಾಂತಿ ನೀಡಿ. ಆದರೆ ಜೂನ್ ನಂತರ ನಿಮ್ಮ ಮನೆಯ ವಾತಾವರಣ ಸಂಪೂರ್ಣವಾಗಿ ಹಸನಾಗುತ್ತದೆ. ನಿಮ್ಮ ಮಕ್ಕಳ ಓದು ಅಥವಾ ಕೆರಿಯರ್ ಬಗ್ಗೆ ನೀವು ಚಿಂತಿತರಾಗಿದ್ದರೆ ಜೂನ್ ನಂತರ ಅವರು ನಿಮಗೆ ಹೆಮ್ಮೆ ತರುವಂತಹ ಸಾಧನೆ ಮಾಡುತ್ತಾರೆ. ಮಕ್ಕಳ ಆ ಯಶಸ್ಸು ನಿಮ್ಮ ಇಷ್ಟು ದಿನದ ಎಲ್ಲಾ ಸುಸ್ತನ್ನು, ನೋವನ್ನು ಮರೆಸುತ್ತದೆ. ವರ್ಷದ 2ನೇ ಭಾಗದಲ್ಲಿ ನೀವು ಹೊಸ ಒಡವೆ, ವಸ್ತ್ರ ಅಥವಾ ಮನೆಗೆ ಬೇಕಾದ ಐಶ್ವರ್ಯಾರಮಿ ವಸ್ತುಗಳನ್ನು ಖರೀದಿಸಿ ಬಹಳ ಸಂತೋಷದಿಂದ ಇರುತ್ತೀರಿ. ಆದರೆ ನೆರೆಹವರಿಯವರು ಅಥವಾ ಮೂರನೆಯ ವ್ಯಕ್ತಿಗಳ ಮಾತನ್ನು ಕೇಳಿ ನಿಮ್ಮ ಮನೆಯ ನೆಮ್ಮದಿಯನ್ನು ನೀವೇ ಹಾಳು ಮಾಡಿಕೊಳ್ಳಬೇಡಿ. ಸಂಬಂಧಗಳ ವಿಚಾರದಲ್ಲಿ ಕೂಡ
ಈ ವರ್ಷ ನಿಮ್ಮನ್ನು ಪರೀಕ್ಷೆಗೆ ಒಳಪಡಿಸುತ್ತದೆ. ನೀವು ಪವಿತ್ರತೆ ಮತ್ತು ದಾರಿತಪ್ಪುವಿಕೆಯ ನಡುವೆ ದೊಡ್ಡ ಹೋರಾಟ ಮಾಡಬೇಕಾಗುತ್ತದೆ. ಜನವರಿಯಿಂದ ಮೇವರೆಗಿನ ಸಮಯ ಪ್ರೇಮಿಗಳಿಗೂ ಮತ್ತು ದಾಂಪತ್ಯಗಳಿಗೂ ಅಗ್ನಿ ಪರೀಕ್ಷೆಯ ಸಮಯ. ನೀವು ನಿಮ್ಮ ಸಂಗಾತಿಯಿಂದ ಯಾವುದಾದರೂ ರಹಸ್ಯ ಮುಚ್ಚಿಟ್ಟಿದ್ದರೆ ಅದು ಈ ಸಮಯದಲ್ಲಿ ಹೊರಬರಲಿದೆ. ಮೂರನೆಯ ವ್ಯಕ್ತಿ ನಿಮ್ಮ ಸಂಬಂಧದಲ್ಲಿ ಬಿರುಕು ಮೂಡಿಸಲು ಪ್ರಯತ್ನಿಸಬಹುದು. ಆದರೆ ಅಕ್ಟೋಬರ್ 2ನೇ ತಾರೀಕಿನಂದು ಪ್ರೀತಿಯ ಗ್ರಹವಾದ ಶುಕ್ರನು ನಿಮ್ಮ ಲಗ್ನಕ್ಕೆ ಪ್ರವೇಶಿಸಿದಾಗ ನಿಮ್ಮ ಒಂಟಿತನ ಸಂಪೂರ್ಣವಾಗಿ ಕೊನೆಗೊಳ್ಳುತ್ತದೆ. ಅವಿವಾಹಿತರಿಗೆ ಶೀಘ್ರದಲ್ಲೇ ವಿವಾಹ ಯೋಗ ಕೂಡಿಬರಲಿದೆ. ನೀವು ಯಾರನ್ನಾದರೂ ನಿಜವಾಗಿ ಪ್ರೀತಿಸುತ್ತಿದ್ದರೆ ಅಕ್ಟೋಬರ್ನಲ್ಲಿ ಅವರಿಗೆ ಪ್ರಪೋಸ್ ಮಾಡುವುದು ಅತ್ಯಂತ ಶುಭ. ವಿದೇಶದಲ್ಲಿ ವಾಸಿಸುತ್ತಿರುವ ಮೀನರಾಶಿಯವರು ಈ ವರ್ಷ ಬಹಳ ಎಚ್ಚರಿಕೆಯಿಂದ ಇರಬೇಕು. ಜನವರಿಯಿಂದ ಅಕ್ಟೋಬರ್ ನಡುವೆ ವಿದೇಶದಲ್ಲಿ ಕೆಲಸ ಕಳೆದುಕೊಳ್ಳುವ ಅಪಾಯ ಅಥವಾ ವೀಸಾ ಸಂಬಂಧಿತ ಸಮಸ್ಯೆಗಳು ಬರಬಹುದು. ಆದ್ದರಿಂದ ವಿದೇಶದಲ್ಲಿರುವವರು ತಮ್ಮ ಕೆಲಸದ ವಿಷಯದಲ್ಲಿ ಯಾವುದೇ ಅಹಂಕಾರ ಪ್ರದರ್ಶಿಸಬಾರದು ಮತ್ತು ಯಾವುದೇ ಹೊಸ ರಿಸ್ಕ್ ತೆಗೆದುಕೊಳ್ಳಬಾರದು. 2026ನೇ ವರ್ಷದ ಅತಿದೊಡ್ಡ ಎಚ್ಚರಿಕೆಯೆಂದರೆ ನೀವು ಯಾರಿಗಾಗಿಯೂ ಸಾಕ್ಷಿ ಹೇಳಲು ಹೋಗಬೇಡಿ. ಬೇರೆಯವರ ಜಗಳದಲ್ಲಿ ನೀವು ಮೂಗು ತೂರಿಸಬೇಡಿ. ಯಾರಿಗೂ ಹಣದ ವಿಚಾರದಲ್ಲಿ ಗ್ಯಾರಂಟಿಯಾಗಿ ನಿಲ್ಲಬೇಡಿ. ಶನಿದೇವರು ಈ ವರ್ಷ ಕೇವಲ ನಿಮ್ಮ ಕರ್ಮಗಳ ಫಲವನ್ನು ನಿಮಗೆ ನೀಡಲು ಬಯಸುತ್ತಾರೆ, ಹೊರತು ಬೇರೆಯವರ ಕರ್ಮಗಳ ಹೊಣೆಯನ್ನು ನೀವು ನಿಮ್ಮ ತಲೆಗೆ ಏರಿಸಿಕೊಳ್ಳುವುದು ಖಂಡಿತ ಬೇಡ. ಈ ವರ್ಷ ಎದುರಾಗುವ ಎಲ್ಲಾ ಪರೀಕ್ಷೆಗಳಲ್ಲಿ ನೀವು ಗೆಲ್ಲಲು ಕೆಲವು ವಿಶೇಷ ದೈಹಿಕ ಮತ್ತು ಆಧ್ಯಾತ್ಮಿಕ ಪರಿಹಾರಗಳ ಅಗತ್ಯವಿದೆ. ಮೊದಲನೆಯದಾಗಿ, ಮೀನರಾಶಿಯ ಸಂಕೇತವೇ ಮೀನು. ಹಾಗಾಗಿ ಈ ವರ್ಷ ನೀವು ಮೀನು ತಿನ್ನುವುದನ್ನು, ಮಾಂಸಾಹಾರವನ್ನು ಸಂಪೂರ್ಣವಾಗಿ ತ್ಯಜಿಸಿ. ಬದಲಾಗಿ ವರ್ಷವಿಡೀ ಕೆರೆಯಲ್ಲಿರುವ ಮೀನುಗಳಿಗೆ ಆಹಾರ ಹಾಕಿ. ಇದು ಶನಿಯ ಜಲತತ್ವವನ್ನು ನೇರವಾಗಿ ಶಾಂತಿಸುವ ಅದ್ಭುತ ಕರ್ಮವಾಗಿದೆ. ಎರಡನೆಯದಾಗಿ, ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಸ್ವಲ್ಪ ಸಾಸಿವೆ ಎಣ್ಣೆಯನ್ನು ಬಿಸಿ ಮಾಡಿ ನಿಮ್ಮ ಪಾದಗಳ ತಳಕ್ಕೆ ಮಸಾಜ್ ಮಾಡಿಕೊಳ್ಳಿ. ಇದು ಕೇವಲ ನಿಮ್ಮ ದೇಹದ ನೋವನ್ನು ನಿವಾರಿಸುವುದಷ್ಟೇ ಅಲ್ಲದೆ ನಿಮ್ಮ ನಿದ್ದೆಯನ್ನು ಸುಧಾರಿಸಲು ಮತ್ತು ಶನಿದೇವರನ್ನು ಶಾಂತಿಸಲು ಇರುವ ರಾಮಬಾಣ ಉಪಾಯವಾಗಿದೆ. ಇದರ ಜೊತೆಗೆ ಪ್ರತಿ ಮಂಗಳವಾರ ಮತ್ತು ಶನಿವಾರ ಭಕ್ತಿಪೂರ್ವಕವಾಗಿ ಹನುಮಾನ್ ಚಾಲಿಸಾ ಪಠಿಸಿ. ಸ್ನೇಹಿತರೆ, ಒಟ್ಟಾರೆಯಾಗಿ ಹೇಳುವುದಾದರೆ 2026 ಒಂದು ಎತ್ತರವಾದ ಪರ್ವತವನ್ನು ಹತ್ತುವ ಹಾಗೆ. ಆರಂಭದಲ್ಲಿ ಈ ಪರ್ವತ ಏರುವುದು ಬಹಳ ಕಷ್ಟವಾಗಬಹುದು, ನಿಮಗೆ ಉಸಿರು ಕಟ್ಟಬಹುದು, ಕಾಲುಗಳು ನೋವಬಹುದು. ಆದರೆ ನೀವು ನಿಮ್ಮ ತಾಳ್ಮೆಯಿಂದ ಅಕ್ಟೋಬರ್ ವೇಳೆಗೆ ಆ ಪರ್ವತದ ತುದಿಗೆ ತಲುಪಿದಾಗ ಅಲ್ಲಿಂದ ನಿಮಗೆ ಕಾಣುವ ನಿಮ್ಮ ಭವಿಷ್ಯದ ದೃಶ್ಯ ನಿಮ್ಮ ಹಿಂದಿನ ಎಲ್ಲಾ ಕಷ್ಟಗಳನ್ನು, ಸುಸ್ತನ್ನು ಮರೆಸುತ್ತದೆ. ಈ ವರ್ಷ ನಿಮ್ಮನ್ನು ಒಬ್ಬ ಗಟ್ಟಿಯಾದ ಯೋಧನನ್ನಾಗಿ ಮಾಡಲು ಬಂದಿದೆ. ಯಾವುದೇ ಕಾರಣಕ್ಕೂ ಭಯಪಡಬೇಡಿ. ಶನಿದೇವರು ಕೇವಲ ನ್ಯಾಯ ಮಾಡುತ್ತಾರೆ, ಯಾರಿಗೂ ಅನ್ಯಾಯ ಮಾಡುವುದಿಲ್ಲ. ನಿಮ್ಮ ಕರ್ಮಗಳು ಶುದ್ಧವಾಗಿರಲಿ, ಮೌನವನ್ನು ಪಾಲಿಸಿ ಮತ್ತು ಆ ದೇವಗುರು ಬೃಹಸ್ಪತಿಯ ಶರಣಾಗಿ. ನಿಮ್ಮ ಜೀವನದಲ್ಲಿ ಜಯ ಖಂಡಿತ ನಿಮ್ಮದೇ ಆಗಿರುತ್ತದೆ. ಈ ಅದ್ಭುತವಾದ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಮೀನರಾಶಿಯ ಪ್ರತಿಯೊಬ್ಬ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಇದನ್ನು ಶೇರ್ ಮಾಡಿ. ಬಹುಶಃ ಈ ಮಾಹಿತಿ ಅವರ ಜೀವನದ ಕಷ್ಟಗಳನ್ನು ದೂರ ಮಾಡಿ ಹೊಸ ಭರವಸೆಯನ್ನು ನೀಡಬಹುದು. ಕಾಮೆಂಟ್ನಲ್ಲಿ ಭಕ್ತಿಯಿಂದ ಜೈ ಶನಿದೇವ್ ಎಂದು ಬರೆಯಿರಿ. ಇದೇ ರೀತಿಯ ಮತ್ತಷ್ಟು ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಜೀವನ ಜ್ಯೋತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಸರ್ವೇ ಜನಾಃ ಸುಖಿನೋ ಭವಂತು.